ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಏನಪ್ಪಾ ಅಂದರೆ SBI ಅಪ್ಲಿಕೇಶನ್ ಯಾರು ಹಾಕಿರ್ತೀರ ಅವರಿಗೆ ಇವಾಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು, ಹೇಗೆ ಡೌನ್ಲೋಡ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ನಿಮ್ಮ ಎಲ್ಲರಿಗೂ ಇಮೇಲ್ ಓಪನ್ ಮಾಡಿ. ಇಮೇಲ್ ಓಪನ್ ಮಾಡಿದ ಮೇಲೆ ನಿಮಗೆ ಒಂದು SBI ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಓಕೆನಾ, ಅದು ಈ ಥರ ಏನಪ್ಪ ಅಂದರೆ ಮೆಸೇಜ್ ಬಂದಿರುತ್ತೆ. ಅದು ನೀವು ನೋಡ್ತಿರ್ಬೋದು. ಇಲ್ಲಿ ಇಂಟಿಮೇಷನ್ ಫಾರ್ ಆನ್ಲೈನ್ ಪ್ರೈಮರಿ ಎಕ್ಸಾಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಪ್ರಾಬೆಷನ್ ಆಫೀಸರ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, SBI ಕಡೆಯಿಂದ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಇದು ಬಂದು ಪ್ರಿಲಿಮಿನರಿ ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಪ್ರಿಲಿಮ್ ಎಕ್ಸಾಮ್ ಆದಮೇಲೆ ನಿಮಗೆ ಅದರಲ್ಲಿ ಪಾಸ್ ಆದಮೇಲೆ ನಿಮಗೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಈಗ ಅಡ್ಮಿಟ್ ಕಾರ್ಡು ಪ್ರಿಲಿಮ್ ಎಕ್ಸಾಮ್ಗೆ ರಿಲೀಸ್ ಮಾಡಿದ್ದಾರೆ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋಂತ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಲೆ ಏನಪ್ಪ ನಿಮಗೆ ನೀವು ಈ ಥರ ಏನಪ್ಪ ಅಂದರೆ ಈ ಥರ ಮೇಲ್ ಬಂದಿರುತ್ತೆ. ಮೇಲ್ಸ್ ಕೋಡೌನ್ ಮಾಡ್ಕೊಳ್ಳಿ. ಮೇಲ್ಸ್ ಕೋಡೌನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಈ ಥರ ಲಿಂಕ್ ಬಂದಿರುತ್ತೆ. ಓಕೆನಾ, ಇದು SBI ಕೆರಿಯರ್ ಅದು ಅಫಿಷಿಯಲ್ ಲಿಂಕ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ರೀರೇಟ್ ಆಗ್ತೀರಾ. ಈ ನೆಕ್ಸ್ಟ್ ಪೇಜ್ ಏನಪ್ಪ ಅಂದರೆ ಕರೆಂಟ್ ಓಪನ್ಸ್ ಕೆರಿಯರ್ಗೆ ನೀವು ರೀರೇಟ್ ಆಗ್ತೀರಿ. ಓಕೆನಾ, ಈ ಥರ ಬಂದಮೇಲೆ ಮತ್ತೆ ಮೇಲ್ಗಡೆ ಎತ್ತ ಮೇಲೆ ಇಲ್ಲಿ 4th ಆಪ್ಷನ್ ಇರುತ್ತೆ. ನಿಮಗೆ ಇದು ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ. ಅದನ್ನು ಕರೆಕ್ಟ್ ಎಕ್ಸಾಕ್ಟ್ ನೋಡ್ಕೊಂಡು ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಸಾರಿ, ಇದು ಒಂದು ಅಫಿಷಿಯಲ್ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಲಿಂಕ್ ಆಗಿರುತ್ತೆ. ರಿಕ್ರೂಟ್ಮೆಂಟ್ ಪ್ರಾಬಿಟೇಜ್ ಆಫೀಸರ್ ಅಂತ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಅಂತ ಕೊಟ್ಟಿದ್ರಲ್ವ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ಮತ್ತೆ ಮೇಲ್ಗಡೆ ಆದಮೇಲೆ ಇಲ್ಲಿ ಡೌನ್ಲೋಡ್ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಅದು ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ನಿಮಗೆ ಅದು ನೀಡ್ ಇರಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಮ್ಗೆ ಏನಪ್ಪ ಅಂದ್ರೆ ಇವಾಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋ. ಹಾಗಾಗಿ ಯಾವ ಲಿಂಕ್ನ ಕ್ಲಿಕ್ ಮಾಡಕಪ್ಪ ಅಂದ್ರೆ ಇಲ್ಲಿ ಮೇಲಿಂದ ಇಲ್ಲಿ ಹೋಗ್ತಾ ಇಲ್ಲ. ಮೇಲಿಂದ 4th ಆಪ್ಷನ್ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಡೌನ್ಲೋಡ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು SBI ಅಫಿಷಿಯಲ್ ಡೌನ್ಲೋಡ್ ಮಾಡೋ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಯಾವ ಥರ ಡೌನ್ಲೋಡ್ ಮಾಡೋಕಪ್ಪ ಅಂದರೆ ಮತ್ತೆ ಮೇಲ್ಗಡೆ ಎತ್ತ ಮೇಲೆ ಇಲ್ಲಿ ಲಾಗಿನ್ ಕ್ರೆಡೆನ್ಷಿಯಲ್ ಅಂತ ಇದೆಯಲ್ವಾ, ನಿಮಗೆ ಹಿಂದಿ ಬೇಕಿದ್ರೆ ಹಿಂದಿಯಲ್ಲಿ ಡೌನ್ಲೋಡ್ ಆಗುತ್ತೆ ಅಡ್ಮಿಟ್ ಕಾರ್ಡು, ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷಲ್ಲಿ ಡೌನ್ಲೋಡ್ ಆಗುತ್ತೆ. ಅದು ಯಾವ್ದು ಬೇಕು ನಾನು ಟ್ಯಾಪ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ರೂಲ್ ನಂಬರ್ ಹಾಕಬೇಕು. ಯಾವ್ದಾರು ಒಂದು ಹಾಕಿದ್ರೆ ಓಕೆ. ಅಲ್ಲಿ ಇಮೇಲ್ ಕೊಟ್ಟಿರ್ತಾರಲ್ವ, ಇಮೇಲಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದ್ರ ಎಂಟ್ರಿ ಮಾಡ್ಕೊಂಡು ಆದಮೇಲೆ ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಆಗುತ್ತೆ. ಡೇಟ್ ಆಫ್ ಬರ್ತ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಎಂಟ್ರಿ ಮಾಡಿ ಡೌನ್ಲೋಡ್ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಇನ್ ಕೇಸ್ ನೀವು ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಚರ್ ಇರುತ್ತೆ. ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡ್ಕೋಬೇಕು. ಕ್ಯಾಪ್ಚರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಅಂತ ಇದೆಯಲ್ವ, ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ನಿಮಗೆ ಏನಾದರೂ ಪಾಸ್ವರ್ಡ್ ಗೊತ್ತಿಲ್ಲಪ್ಪ, ಲಾಗಿನ್ ಆಗ್ತಿಲ್ಲಪ್ಪ ಅಂದರೆ ಅದನ್ನ ಯಾವುದೇ ರಿಕವರಿ ಮಾಡಬೇಕಪ್ಪ ಅಂದರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಅಂದರೆ ಫಾರ್ವರ್ಡ್ ಪಾಸ್ವರ್ಡ್ಗೆ ನೆಕ್ಸ್ಟ್ ಪೇಜ್ ರಿಲೇಟ್ ಆಗ್ತೀರಾ. ಇಲ್ಲಿ ಬಂದು ನಿಮಗೆ ಫಾರ್ವರ್ಡ್ ಪಾಸ್ವರ್ಡ್ ನಿಮ್ಗೆ ಪಾಸ್ವರ್ಡ್ ಗೊತ್ತಿರೋ ಒಂದು ಕಾರಣಕ್ಕೆ ನಿಮ್ಮದು ಮೇಲಲ್ಲಿ ಬಂದಿರುವಂಥ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಬನ್ನಿ. ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಆದ್ಮೇಲೆ ಕೆಳಗಡೆ ಇಮೇಲ್ ಇರುತ್ತೆ, ಇಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇರುತ್ತಲ್ವ, ಇದನ್ನು ಈ ಬಾಕ್ಸ್ಗಳಿಗೆ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ಗಳಿಗೆ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನಿಮಗೆ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಇಮೇಲ್ ಐಡಿಗೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಹಾಗೆ ಪಾಸ್ವರ್ಡ್ ಬರುತ್ತೆ. ಆ ನಂಬರು ಮತ್ತು ಪಾಸ್ವರ್ಡ್ ಹಾಕಿ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂತ ಹೋಗಬೇಕು. ನಾನಿವಾಗ ಯಾವ ಥರ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನಾನು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ಕೊಂಡು ಓಕೆ, ನಾನು ಇವಾಗ ಕಂಪ್ಲೀಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ, ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಎಂಟ್ರಿ ಮಾಡ್ಕೊಂಡು ಆದಮೇಲೆ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಕೋಡ್ ಡಸ್ ನಾಟ್ ಮ್ಯಾಚ್ ಅಂತ ಬರ್ತಾ ಇದೆ. ರಾಂಗ್ ಆಗಿದೆ, ನಾನು ರಾಂಗ್ ಎಂಟ್ರಿ ಮಾಡಿದ್ದೀನಿ. S3 ಹಾಕಬೇಕಿತ್ತು, ಸಾರಿ. ಎಂಟ್ರಿ ಆದಮೇಲೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಈ ಥರ ಏನಪ್ಪ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ನಿಮ್ದು ಅಫಿಷಿಯಲ್ ಆಗಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ರೂಲ್ ನಂಬರ್ ಆಗಿರ್ಬೋದು, ಅಂದರೆ ರೂಲ್ ನಂಬರು ಎಕ್ಸಾಮ್ ಬೈ ಹೋಗಿರಲ್ವ ಅಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು, ರಿಪೋರ್ಟಿಂಗ್ ಟೈಮ್ ಅಂದರೆ ನೀವು ಎಕ್ಸಾಮ್ ಟೈಮ್ಗೆ ಯಾವ ಟೈಮಿಗೆ ಹೋಗ್ಬೇಕಂತಂದು ರಿಪೋರ್ಟಿಂಗ್ ಟೈಮ್ ಕೂಡ ಕೊಟ್ಟಿರ್ತಾರೆ. ಸೈಡಲ್ಲಿ ರೈಟ್ ಸೈಡಲ್ಲಿ ನಿಮ್ಮದು ಫೋಟೋ ಕೂಡ ಕೊಟ್ಟಿರ್ತಾರೆ, ಅದು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಏನು ತೋರಿಸ್ತಾರೆ. ಓಕೆ, ನಿಮ್ಮದು ಎಕ್ಸಾಮ್ ಎಲ್ಲಿದೆ ಅಂತಂದು ತೋರಿಸ್ತಾರೆ, ಅದು ನೋಡ್ಕೋಬೇಕು. ಅದು ನೋಡಿಕೊಂಡು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಾ ಹೋಗಬೇಕು. ಆಮೇಲೆ ಎಕ್ಸಾಮ್ ಏನು ಕೋಡ್ ಕೊಟ್ಟಿರ್ತಾರೆ ಅದು ಒಂದು ಟೈಮ್ ನೋಡ್ಕೊಂಡು ಹೋಗಿ. ಅದಾದಮೇಲೆ ಮತ್ತೆ ಕೆಳಗಡೆ ಬನ್ನಿ, ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಓಕೆನಾ, ಅಡ್ಮಿಟ್ ಕಾರ್ಡ್ ಜೊತೆಗೆ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು ಅಂತಂದು ಕೂಡ ಕೊಟ್ಟಿರ್ತಾರೆ. ಜಸ್ಟ್ ಒಂದು ಬ್ಲ್ಯಾಕ್ ಪೆನ್ ತೊಗೊಂಡೋಗಿ, ಇಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ, ಮತ್ತು ಒರಿಜಿನಲ್ ID ಪ್ರೂಫ್ ಕಾರ್ಡ್ ತೊಗೊಂಡೋಗ್ಬೇಕು. ಯಾವ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರೋ ಯಾವುದೊಂದು ತೊಗೊಂಡೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಇರುತ್ತೆ, ಇದು ಹೋಗಿ ಅಲ್ಲೇ ಮಾಡಬೇಕು. ಇನ್ವೆಸ್ಟಿಗೇಟಿವ್ ಸಿಗ್ನೇಚರ್ ಅವ್ರು ಮಾಡ್ತಾರೆ, ಬ್ಯಾಂಕ್ ಆಫೀಸ್ ಸಿಗ್ನೇಚರ್ ಕೂಡ ಅವ್ರು ಮಾಡ್ತಾರೆ. ನೀವು ಜಸ್ಟ್ ಏನಪ್ಪ ಅಂದರೆ
ಕ್ಯಾಂಡಿಡೇಟ್ ಸಿಗ್ನೇಚರ್ ಇರೋ ಜಾಗದಲ್ಲಿ ನಿಮ್ಮ ಹೆಸರು ಹಾಕಬೇಕು. ನೆಕ್ಸ್ಟ್ ನನ್ನ ಎಕ್ಸಾಮ್ ಡೇಟ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಇಲ್ಲಿ ತೋರಿಸ್ಬೇಕು. ನನ್ನ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು 1/8 ಸಾಟರ್ಡೆ, ಅಂದರೆ ನೆಕ್ಸ್ಟ್ ಮಂತ್ ಆಗಸ್ಟ್ 1ನೇ ತಾರೀಕು ನಮ್ಮದು ಎಕ್ಸಾಮ್ ಇದೆ, ಬಂದ್ಬಿಟ್ಟು ಸಾಟರ್ಡೆ ಇರುತ್ತೆ. ನಿಮ್ಮದು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು SBIದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಕಂಪ್ಲೀಟ್ ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.